ಸ್ನೇಹಿತರೆ ನಮಸ್ಕಾರ. ಇಲ್ಲಿ ಫೋಟೋದಲ್ಲಿ ಕಾಣ್ತಿರೋಂಥ ವ್ಯಕ್ತಿ ಮೇಲೆ ನನಗೂ ಪ್ರೀತಿ ಜಾಸ್ತಿ ಆಗಿದೆ. ಯಾಕೆಂದರೆ ಅವ್ರು ಕನ್ನಡ ಬಗ್ಗೆ ಮಾತಾಡಿದ್ರು, ಅದು ದರ್ಶನ್ ಅವ್ರ ಬಗ್ಗೆ ಮಾತಾಡಿದ್ರು. ದರ್ಶನ್ ಅವರು ಕನ್ನಡ ಮೇಲೆ ಇಟ್ಟಿರೋಂಥ ಪ್ರೀತಿ ಬಗ್ಗೆ ಮಾತಾಡಿದ್ರು. ದರ್ಶನ್ ಅವರು ಇಟ್ಟಿರೋ ಪ್ರೀತಿ ಎಲ್ರಿಗೂ ಗೊತ್ತೇ ಇದೆ. ಹಾಗೂ ನಾನು ಹೊಸದಾಗಿ ಉಟ್ಕೊಂಡಂಥ ದರ್ಶನ್ ಫ್ಯಾನ್ ಅಲ್ಲ, ನಾವು ಕೂಡ ಅವತ್ತಿಂದನೂ ಅವರ ವಿಡಿಯೋಸ್ಗಳನ್ನ, ಅವರ ಫಿಲ್ಮ್ಗಳನ್ನ ನೋಡ್ಕೊಂಡು ಬಂದಿದ್ದೀವಿ. ನಾನು ಗೊತ್ತಿರುವಾಗ ಎಲ್ರಿಗೂ ಪುನೀತ್ ರಾಜ್ಕುಮಾರ್ ಅವರ ಅಪ್ಪಟ ಫ್ಯಾನು. ಕನ್ನಡ ಅಂದ ತಕ್ಷಣ ಡಾಕ್ಟರ್ ರಾಜ್ಕುಮಾರ್ ಅವರು ಫಸ್ಟ್ ಜ್ಞಾಪಕಕ್ಕೆ ಬರ್ತಾರೆ. ಆನಂತರ ಪುನೀತ್ ರಾಜ್ಕುಮಾರ್ ಅವರು ಕೂಡ ಅದೇ ಥರ ಬದುಕಿದಂಥವರು. ಶಿವಣ್ಣ ಕೂಡ ಹಾಗೆ ಇದ್ದಾರೆ. ಶಿವಣ್ಣ ಅಲ್ಲಿ ಹೋಗಿದ್ದಕ್ಕೆ ಯಾಕೆ ಕಾರಣ ಅಂದರೆ ಅವ್ರದ್ದೊಂದು ಫ್ಯಾನ್ ಬೇಸ್ ಇದೆ ತಮಿಳುನಾಡಲ್ಲೂ ಕೂಡ, ಹಾಗಾಗಿ ಕರ್ಸ್ಕೊಂಡಿರ್ತಾರೆ. ಶಿವಣ್ಣ ಹೋಗಿದ್ದು ತಪ್ಪೇ ಇಲ್ಲ. ಹಾಗೂ ಅವ್ರ ಮೇಲೆ ಯಾವ್ದು ತಪ್ಪಿಲ್ಲ. ಇಲ್ಲಿ ತಪ್ಪು ಮಾಡಿರುವಂಥದ್ದು ಕಮಲ್ ಹಾಸನ್ ಅವರು. ಕಮಲ್ ಹಾಸನ್ ಅವ್ರ ಬಗ್ಗೆ ಮಾತ್ರ ಮಾತಾಡಬೇಕು ನಾವೆಲ್ಲ ಕನ್ನಡಿಗರು. ಕನ್ನಡ ಅವ್ರ ಮೇಲೆ ಹೋರಾಟ ಮಾಡೋದಕ್ಕಿಂತ, ಅವ್ರ ಬಗ್ಗೆ ಮೇಲೆ ಬ್ಲೇಮ್ ಮಾಡೋದಕ್ಕಿಂತ ಕಮಲ್ ಹಾಸನ್ ಅವರ ಮೇಲೆ ಏನು ಮಾಡಬೇಕು ನಾವು ಅದು ಹೋರಾಟಗಳು ಮಾಡೋಣ. ಈಗ ನಮ್ಮ ಕನ್ನಡ ಹೋರಾಟಗಾರರಲ್ಲಿ ತಮಿಳವರು ಎಷ್ಟು ಜನ ಇಲ್ಲ, ಹಾಗೂ ತಮಿಳವರು ಕನ್ನಡ ಸಂಘಟನೆಗಳು ಕಟ್ಕೊಂಡು ಎಷ್ಟು ಜನ ನಡೆಸ್ತಿಲ್ಲ. ಅದರಲ್ಲೂ ನಮ್ಮ ಇಂದ್ರನಗರದಲ್ಲಿ ಲಾಜರ್ ಅಂತ ಹೇಳಿ ತುಂಬ ಒಳ್ಳೆ ಹೋರಾಟಗಾರರು ಅವರು. ಕನ್ನಡ ಹೋರಾಟಗಾರರು ತುಂಬ ಒಳ್ಳೊಳ್ಳೆ ಹೋರಾಟ ಮಾಡಿ ನ್ಯಾಯಗಳನ್ನು ತೋರಿಸ್ಕೊಟ್ಟಂಥವ್ರು. ಅದರಲ್ಲೂ ಯಾಕೆ ನಮ್ಮ ನಾರಾಯಣಗೌಡರಾಗಲಿ, ನಮ್ಮ ಸಾರಾ ಗೋವಿಂದ್ ಅವರಾಗಲಿ, ಅಥವಾ ವಾಟಾಳ್ ನಾಗರಾಜ್ ಅವರಾಗಲಿ, ಅಥವಾ ಇನ್ನೂ ನಮ್ಮ ನಟರಾಜ್ ಬಂಸಂದ್ರ ಅವರಾಗಲಿ, ಯಾರೂ ದೊಡ್ಡ ವ್ಯಕ್ತಿಗಳು ಯಾರೂ ಶಿವಣ್ಣ ಮೇಲೆ ಏನು ಮಾತಾಡಿಲ್ಲ. ನಾವು ಕೂಡ ಅದೇ ಥರ ಅವರ ಒಂದು ಹಾದಿಲೇ ಕಮಲ್ ಹಾಸನ್ ಅವ್ರ ಮೇಲೆ ನಾವು ಹೋರಾಟ ಕೊಡೋಣ. ನಾವಿದ್ದೀವಿ ಶಿವಣ್ಣ ನಿಮ್ಮ ಜೊತೆಗೆ.